ಮಾಹಿತಿ ಕಲೆ ಮಾಡ್ಕೊಂಡು ನೀವು MLA ಮಾಡಿದ್ರೆ ನೀವು ಪರ್ಸನಲ್ ಅಧಿಕಾರಿಗಳ ವರ್ಗನ ಕರ್ಕೊಂಡು ಹೋಗಿ 4 ಜನಕ್ಕೆ ನೀವು ಬಂದ್ಬಿಟ್ಟು ಮಾಡಿದ್ರೆ 578 ತಗೊಂಡ ಒಂದು SC ಈ SC ಕಾನ್ಸ್ಟಿಟ್ಯೂಷನ್ ಅಲ್ಲಿ SCಗಳು ನಿಮ್ಗೆ ಕಣ್ಣು ಕಾಣಲ್ವಾ? ಗೌಡರಿಗೆ ಕಣ್ಣಿಗೆ ಕಾಣಲ್ವಾ? ಮುಸ್ಲಿಂಗಳಿಗೆ ಕಣ್ಣಿಗೆ ಕಾಣಲ್ವಾ? ಕ್ರಿಶ್ಚಿಯನ್ಗಳಿಗೆ ಕಣ್ಣಿಗೆ ಕಾಣಲ್ವಾ? ನಮ್ ಕಣ್ಣಿಗೆ ಕಾಣುತ್ತೆ. ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗಕ್ಕೆ ಅಹಿಂದವರಿಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವುದೋ ಒಂದಿಲ್ಲ. ಇದೇ ಮಹಾನುಭಾವ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿನಲ್ಲಿ ಇನ್ನ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಇನ್ನ ನನ್ನ ಮಕ್ಕಳು ಇನ್ನ ಜಾಸ್ತಿ ಜೈ ಬರ್ಸ್ತಾ ಇದ್ರು. 3 ವರ್ಷ ಆಯ್ತು ಮುನ್ಸಿಪಾಲಿಟಿ ವಿಗ್ರಹಣ ಬಂದ್ಬಿಟ್ಟು ಈ ತರ ನೆನೆಸ್ಬಾರ್ದು. ಹಿಂದುಗಡೆ ಗೋಲ್ಮಾಲ್ ಮಾಡಿರೋ ಅಯೋಗ್ಯ ಅಧಿಕಾರಿಗಳೇ ಈ ಕಡೆ ತಿರ್ಸ್ಬೇಕು, ಈ ವಿಗ್ರಹ ಹಿಂಗೆ ತಿರ್ಸ್ಬೇಕು. ಅವ್ರು ಮಾಡೋ ಅನ್ಯಾಯ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ನಾನು ವಿನಂತಿ ಮಾಡ್ತೀನಿ, ಈ ಸ್ಟ್ಯಾಚ್ಯೂನ ತಿರ್ಗಿಸ್ಬೇಕು. ನಾನು ಇರೋ ಟೈಮ್ನಲ್ಲಿ ಇದೇ ಎಲ್ಲಾ ವರ್ಗದವ್ರಿಗೂ 7.5, 2.5, 24.1 ಅಂತ ಎಲ್ಲಾ ವರ್ಗ 1,500 ಜನ 2,000 ಜನ ಸೇರಿ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಟ್ವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ ಇಲ್ಲ. ಯಾಕೆ ಸ್ಕಾಲರ್ಶಿಪ್ ಕೊಡಕ್ಕೆ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ? ಅದರಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕಲ್ಲ. ಅದಕ್ಕೋಸ್ಕರ ಒಂದು ವಿದ್ಯಾವಂತರಿಗೆ ಈ ಮುನ್ಸಿಪಾಲಿಟಿ ಅನ್ಯಾಯ ಮಾಡ್ತಾ ಇದೆ. ನಾನು ಲಾಸ್ಟ್ ಮೀಟಿಂಗ್ ನಲ್ಲಿ ನಾನು ಬಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕ್ತೀನಿ, ಈ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೈರ್ ಮಾಡಿದೆ. ಅವಾಗ ಯಾವುದೋ ಒಂದು ಲ್ಯಾಪ್ಟಾಪ್ ನಲ್ಲಿ ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪ್ ಕೊಟ್ಬಿಟ್ಟು ಕಣ್ಣೋಡ್ಸ್ಬಿಟ್ರು. ಆ 35 ಲ್ಯಾಪ್ಟಾಪ್ ಇವತ್ತು ವರ್ಕೆ ಮಾಡಲ್ಲ, ಯಾವ್ದನ್ನ ಕೆಲಸನೇ ಮಾಡಲ್ಲ. ಡೂಪ್ಲಿಕೇಟ್ ಕೊಟ್ಬಿಟ್ಟು ಒಂದ್ರಲ್ಲಿ 10,000 20,000 ರೂಪಾಯಿ ಕಮಿಷನ್ ಹೊಡೆದ್ರು. ಈ 3 ವರ್ಷ ಸ್ಯಾಂಕ್ಷನ್ ಮಾಡಿರೋ ನಾನು ನನ್ನ ಅಧ್ಯಕ್ಷನಲ್ಲಿ ಸ್ಟಾರ್ಟ್ ಮಾಡಿರೋ ದುಡ್ಡು ಅಲ್ಲೇ ಇದೆ. ಯಾಕೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ? ಇದು SC ಮಕ್ಕಳಿಗೆ ಅನ್ಯಾಯ ಇಲ್ವಾ? ಹಿಂದುಳಿದ ಮಕ್ಕಳಿಗೆ ಅನ್ಯಾಯ ಇಲ್ವಾ ಇದು ಕೊಡೋದು? ನಿಮ್ಗೆ ಯಾರು ಕಣ್ಣು ಕಾಣಲ್ವಾ? ಈ ಅಧಿಕಾರಿಗಳೇ ನೀವು ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ಯಾರ ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆಡು ತಗೊಂಡ್ ಬರೋದು? ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕೊಂಡು ಹೊಡೆಯೋದನ್ನ ದುಡ್ಡು. ಎಲ್ಲಾ ರೋಡ್ಗಳು ಇವತ್ತು ಚೆನ್ನಾಗಿರೋ ರೋಡ್ನ ಅಗದ್ಬಿಟ್ಟು ಹಾಕಿದ್ದಾರೆ. ಒಂದು ನೀರಾವರಿ ಯೋಜನೆ ಒಳಗೆ ಮಧ್ಯದಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು, DPR ಮಾಡಿದೆ. ಈ ಊರಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಡ್ಯಾಮ್ ಕಟ್ಟೋಕ್ ಬೇಡ? 50 ಕೋಟಿ ಇವತ್ತು CM ಬಂದು 8,000 ಕೋಟಿ ಇವತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 50 ಕೋಟಿ ರೂಪಾಯಿ ಇವತ್ತು KGF ಕ್ಷೇತ್ರಕ್ಕೆ ಬಂದಿದೆ. 50 ರೂಪಾಯಿಗೆ ನಡೆದಂಗೆ ನೀರಾವರಿ, ಮೂಲಭೂತ ಸೌಕರ್ಯ, ಈ ಶೌಚಾಲಯಗಳು ಎಲ್ಲ ಮಾಡ್ಬೇಕು. ಏನಿಲ್ಲ. ಈ ಫೈನಾನ್ಸ್ ಅಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಆ DR ಕ್ವಾರ್ಟರ್ಸ್ ಇಂದ ಅಲ್ಲಿವರೆಗೆ ಹೊಟ್ಟೆ ಉರಿ ಆಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಮುಂಚೆ ಅದು ಎಕ್ಸ್ಟೆಂಡ್, ಈ ಕಡೆ ಆ ಕಡೆ ರೋಡ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ ಅಂತ ಪೂಜೆ ಮಾಡಿ ಅದನ್ನ ಚಾಲು ಮಾಡ್ಬಿಟ್ಟು ಅಗದ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ ಇವಾಗ ಅದನ್ನ ಮಾಡ್ತಾ ಇದ್ದಾರೆ. ಯಾವ್ದ್ರಲ್ಲಿ ಅರ್ಜೆಂಟು ಇದೇ ನಾಳೆ ಬಂದ್ಬಿಟ್ಟು ಜಮ್ಮು ಆಗಿ, ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವಣಿಗೆ ಮಾಡ್ತೀರಾ? ನಾಚಿಕೆ ಕೆಟ್ಟವ್ರೆ ನೀವು. ಇದು ಅಂಬೇಡ್ಕರ್ ಪಾರ್ಕ್ ಡಿಸ್ಮೈಂಡ್ಲ್ ಆಗ್ಬೇಕಂತ ಹೈಕೋರ್ಟ್ ನಲ್ಲಿ ಮಾಡೋ ಟೈಮ್ನಲ್ಲಿ ವಲ್ಲಲ್ ಮುನ್ಸ್ವಾಮಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ ಬಂದ. ಅದು ಏನಾಯ್ತು? ಅದ್ರ ವಿಚಾರ ಏನಾಯ್ತು? ಆ ಪಾರ್ಕ್ ನ ಬಂದ್ಬಿಟ್ಟು ಕರೆಕ್ಟ್ ಆಗಿ ಮಾಡಿ ಅದನ್ನ ಸರಿ ಮಾಡ್ಬೇಕಂದ್ರೆ ಇಷ್ಟೇವರೆಗೆ ಕ್ಯೂ ಹಾಕೊಂಡವ್ರು ಯಾರು ಇಲ್ಲ. ನಿಮ್ಮ ಯೋಗ್ಯತೆಗೆ ಇವಾಗ ಅಂಬೇಡ್ಕರ್ ಪಾರ್ಕ್ ಕಟ್ತೀನಿ ಹೇಳ್ಬಿಟ್ಟು ಅದರಲ್ಲಿ ರೆಕಾರ್ಡ್ ಸರಿ ಇಲ್ಲ, ಏನು ಸರಿ ಇಲ್ಲ. ಈ ಜನಗಳು ಮೆಚ್ಕೋಬೇಕಂತ ಕಟ್ಬಿಟ್ಟು ಅದಕ್ಕೆ ಇವತ್ತು BJML ಸ್ಟೇ ಹೋಗಿದೆ. ಜೂನ್ 2ನೇ ತಾರೀಕು. ಅದು ಏನಾಗುತ್ತೆ ದೇವ್ರಿಗೆ ಗೊತ್ತು. ಯಾಕೆ ಆತರ? ಯಾಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿಲ್ಲ? ನಿಮ್ಗೆ ಆದೇಶ ಮಾಡೋರು ಯಾರು? ಈ ಅಯೋಗ್ಯ ಅಧಿಕಾರಿಗಳು ಯಾರು ಕರೆದ್ರೆ ಮೀಟಿಂಗ್ ಹೋಗ್ಬೇಕು? ನೀವು ಯಾರ ಮಾತು ಕೇಳ್ತಾ ಇದ್ದೀರಾ? ಇವತ್ತು KGF ನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಇದೆಯಾ, KD ಆಫೀಸ್ ಇದೆಯಾ, PWD ಆಫೀಸ್ ಇದೆಯಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆಯಾ? ಈ ಆಫೀಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ?
ನೀವ್ ಎಲ್ಲಿಗೆ ಮೀಟಿಂಗ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ನೀವು ಮೀಟಿಂಗ್ ಮಾಡ್ಬೇಕಂತ ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅವ್ರಿಗೆ ಏನಿದೆ ಪವರ್ ಇದೆ? ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರಾದ್ರೆ ನಾನು ತೋರಿಸ್ತೀನಿ, ಸಿಂಗಮ್ 2 ನಲ್ಲಿ ಹೇಳ್ತೀನಿ. ಇನ್ನ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ ನಲ್ಲಿ ಕ್ಲಿಯರ್ ಆಗಿಲ್ಲ. ಯಾರ ಹತ್ರ ಹೋಗಿ ನೀವು ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಯಾರು ಹೋದ್ರೆ ನೀವು ಮೀಟಿಂಗ್ ನಲ್ಲಿ ಕರಿಬೇಕು. MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗ ಹೋಗ್ತಾರೆ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಅಂಬೇಡ್ಕರ್ ಬರೆದ ಸಂವಿಧಾನ ಇದೆ KGF ನಲ್ಲಿ. ಸಂವಿಧಾನ ಬರೆದಿರೋದು ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಸೀಮಿತವಾಗಿ ಬರೆದಿರೋ ಕಾನೂನು. ಎಲ್ಲಿ ನೋಡಿದ್ರೆ ಅಂಬೇಡ್ಕರ್ ಅಂತೀರಾ, ಹಂಗಿಲ್ತೀರಾ ಹಿಂಗಿಲ್ತೀರಾ. ಈ ನಮ್ಮ ದಲಿತರಿಗೆಲ್ಲ ಅನ್ಯಾಯ ಮಾಡ್ತೀರಾ. ನಾವು KGF ನಲ್ಲಿ ಒಂದೇ ತಟ್ಟೆನಲ್ಲಿ ಊಟ ಮಾಡೋ ಜನ, ಆಲ್ ಕಮ್ಯುನಿಟೀಸ್. ಅವ್ರು ರೆಡ್ಡಿ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಒಕ್ಕಲಿಗರಾಗಿರ್ಲಿ, ಗೌಡರಾಗಿರ್ಲಿ, ಕ್ರಿಸ್ತರಾಗಿರ್ಲಿ, ದಲಿತರ ಒಂದೇ ತಟ್ಟೆನಲ್ಲಿ ತಿನ್ನೋ ಊಟ. ಈ ತರ ಜನ ಯಾವ ಊರಿನಲ್ಲೂ ಇಲ್ಲ. ನಾವು ಸೋದರ ತತ್ವ, ಅಣ್ಣ ತಮ್ಮರ ತರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬಾ 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 ಅನ್ಯಾಯ. ಯಾವ ಟಾಪರ್ ಇದ್ದಾರೆ? ಇದೇ ಜೈನ್ ಕಾಲೇಜು, ಇದೇ ಸೆಂಟ್ ಮೇರಿಸ್ ಸ್ಕೂಲ್, ಇದೇ ಇದು ನಮ್ಮ ಮೊರಾರ್ಜಿ ದೇಸಾಯಿ ಜೂನಿಯರ್ ಕಾಲೇಜು, ಇಂದ SSD 6th ಕ್ಲಾಸ್ ಬಂದಿದ್ದಲ್ಲ ಒಬ್ಬ ಹುಡುಗಿ. ಆ ಹುಡುಗಿ 594 ಮಾರ್ಕ್ 6th ರ್ಯಾಂಕ್ ಇನ್ನು ಇಡೀ ಸ್ಟೇಟ್ ಅಲ್ಲಿ. ಬಹಳ ದೊಡ್ಡದು. ಇವತ್ತಿನ ದಿವಸ KGF ನಲ್ಲಿ PUC ಎಕ್ಸಾಮ್ ನಲ್ಲಿ ನಮ್ಮ ಮಕ್ಕಳು, ಎಲ್ಲಾ ವರ್ಗದ ಮಕ್ಕಳು, ಎಲ್ಲಾ ಕಮ್ಯುನಿಟಿ ಮಕ್ಕಳು ಭಾರಿ ಜಯ ಕಲಿಸಿದ್ದಾರೆ. ನಮ್ಗೆ ಇದು ಹೆಮ್ಮೆ ತರ ವಿಷಯ. ಓದೋ ರಿಸಲ್ಟ್ ನೋಡಿದ್ರೆ ನಮ್ಗೆಲ್ಲ ಹೊಟ್ಟೆ ಉರಿ. ನಮ್ಮೆಲ್ಲ KGF ನಲ್ಲಿ ಶಿಕ್ಷಣ ಸರಿಯಿಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲ. ಈ ಸತಿ ಮಕ್ಕಳು ತುಂಬಾ ಕಷ್ಟ ಬಿದ್ದು, ಅವ್ರ ಪೇರೆಂಟ್ಸ್ ಎಲ್ಲ ಕಷ್ಟ ಬಿದ್ದು ಓದಿಸಿ ಇವ್ರನ್ನೆಲ್ಲ ಬಂದು ಒಳ್ಳೆ ರೀತಿನಲ್ಲಿ ಶಾಲೆಗೆ ಕಳಿಸಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಾರು ಜಯಗಳಿಸಿ. ಹಿತಾಶ್ರೀ ಅಂತ SDG ಕಾಲೇಜು 6th ರ್ಯಾಂಕ್. ಈ ಮಗು ಕಣ್ಕಾಣಿಲ್ವಾ? ಇವು ಪಾರಂಡಲ್ಲಿ ನಮ್ಮೂರು ಹುಡುಗಿ, ಅದೇ ಮೇಲ್ವರ್ಗದ ಹುಡುಗಿನ, ನಮ್ಮೂರು ಹುಡುಗಿ. ನಿಮ್ ಕಣ್ಕಾಣಿಲ್ವಾ? ಇದೇನಾ ಈ ದಲಿತ ಮೀಸಲು ಕ್ಷೇತ್ರನಲ್ಲಿ ಇರೋ ಶಾಸಕರು ಕೆಲಸ ಮಾಡೋದು? ಈ ದಲಿತರಿಗೆ ಹಿಂದೂರು ಕೊಡೋ ರೆಸ್ಪೆಕ್ಟ್ ಇದೆನಾ? ಯಾವ್ದಾದ್ರು ಮೀಸಲು ಇದೆ, ಯಾವ್ದಾದ್ರು ಹಿಂದೂ ಇದೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ. ಈ KGF ನಲ್ಲಿ ರೈತರ ಕಾರ್ಯಕ್ರಮ ಒಂದನ್ನು ನಡೆದಿರೋದು ನೋಡಿಲ್ಲ. ರೈತರ ಕಾರ್ಯಕ್ರಮ ಯಾವ್ದಾದ್ರು ನೋಡಿದಿರಾ ನೀವು? ಕೃಷಿ ಭೂಮಿ ಯಾವ್ದಾದ್ರು ಒಂದು ಮಿನಿಸ್ಟ್ರಿ ಇವತ್ತುವರೆಗ ಒಂದೇ ಒಂದು ಮಿನಿಸ್ಟ್ರು ವಿಲೇಜ್ ನಲ್ಲಿ ಕಾಲಿಟ್ಟಲ್ಲ. ಎಕ್ಸೆಪ್ಟ್ ಸತೀಶ್ ಜಾರಕಿಹೊಳಿ ಬ್ರಿಡ್ಜ್ ಓಪನ್ ಮಾಡಿದ್ರು. ಅದನ್ನ ಬಿಟ್ಬಿಟ್ಟು ಎಲ್ಲ ಬರೋದು KGF ಸಿಟಿನಲ್ಲಿ ಬಂದ್ಬಿಟ್ಟು ಶೋ ಮಾಡೋದು. ಶೋ ಮಾಡ್ಬಿಟ್ಟು ಹಂಗೆ ಹೋಗೋದು. ಆ ಶೋ ಮಾಡೋ ಟೈಮ್ ನಲ್ಲಿ ಆ ಮಿನಿಸ್ಟರ್ ಹತ್ರ ದಲಿತರು ನಮ್ಮಂತರ ಬಿಡಲ್ಲ. ಅವ್ರ IKS ಯಾರು ಸಿಂಗಮ್ 2 ನಲ್ಲಿ ಹೇಳ್ತೀನಿ, ಬಾಹುಬಲಿ 2 ಸೆನ್ಸರ್ ಆಗ್ತಾ ಇದೆ. ಒಂದಾಯ್ತು, ಇದು ಒಂದಲ್ಲ, ಇದು ಸೈಡ್ ರೀಲ್. ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಸರ್ಕಾರ ನಮ್ಗೆ ತುಂಬಾ ತುಂಬಾ ಬೇಕು. ಈ KGF ನಲ್ಲಿ ಆಗಿರೋ ಅನ್ಯಾಯನೆಲ್ಲ ನೀವು ಎತ್ತೆತ್ತು ತೋರಿಸ್ಬೇಕು ಜನಕ್ಕಂತ ನಿಮ್ಮ ಹತ್ರ ಇದ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಡೆದಂತ PUC ಎಕ್ಸಾಮ್ ನಲ್ಲಿ ನಮ್ಮ KGF ಕ್ಷೇತ್ರದಿಂದ ಮಧುಮಿತಾ ST ಬ್ಲಾಕ್, ಅವ್ರ ತಂದೆ ಹೆಸರು ಮುನಿಸ್ವಾಮಿ ಅಂತ, ಮಗು 578 ಮಾರ್ಕ್ ತಗೊಂಡು ಜಯ ಗಳಿಸಿದಾಳೆ. ನಮ್ಮ ದಲಿತ ವರ್ಗದ ಸೇರಿದ ನಮ್ಮ ಮಧುಮಿತಾಗೆ ನನ್ನ ಹೃದಯ ಪೂರ್ತಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ಸುರುತಿ ಮಗು 561 ಉರ್ಗಂಪೇಟೆ, ಅವ್ರ ತಂದೆ ಹೆಸರು ಸುಕುಮಾರ್ ಅಂತ, SC ಕಮ್ಯುನಿಟಿ ದಲಿತ ವರ್ಗದ ಸೇರಿರು. ಆ ಮಗುಗೂ ನಮ್ಮ ಶುಭಾಶಯಗಳು. ಮತ್ತೆ ಅರ್ಷಿಯಾ ಕೈಸರ್ ಉರ್ಗಂಪೇಟೆ ಮಗು 570 ಮಾರ್ಕ್ ತಗೊಂಡು ಪಾಸ್ ಮಾಡಿ ನಮ್ಮ KGFಗೆ ಒಳ್ಳೆ ಹೆಸರನ್ನು ಕೊಟ್ಟಿದೆ. ಆ ಮಗುಗೂ ಶುಭಾಶಯಗಳು. ಮಿಶ್ ಬಾಷ್ ಉರ್ಗಂಪೇಟೆ 582 ತಗೊಂಡು
ನಮ್ಮ ಮೈನಾರಿಟಿ ಮುಸ್ಲಿಂ ವರ್ಗದ ಸೇರಿದ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ KGF ನಲ್ಲಿ ಒಂದೇ ತಟ್ಟಿನಲ್ಲಿ ಊಟ ಮಾಡೋ ಮಕ್ಕಳು ನಾವು, ಎಲ್ಲಾ ವರ್ಗದವರು. ಈ ಸತಿ 582 ಮಗು ಕಷ್ಟ ಬಿದ್ದು ಅವ್ರ ತಾಯಿ ತಂದೆಗೂ ನಮ್ಮ KGF ಕೀರ್ತಿ ತಂದಿದ್ದಾಳೆ. ಆ ಮಗುಗೂ ನನ್ನ ಶುಭಾಶಯಗಳು. ನೆಕ್ಸ್ಟ್ ಹರ್ಷ, ಅವ್ರ ತಂದೆ ಹೆಸರು ಪಳನಿ, ಉರ್ಗಂಪೇಟೆ. ಆ ಮಗುನು 582 ಮಾರ್ಕ್ ತಗೊಂಡು ನಮ್ಮ KGFಗೆ ಕೀರ್ತಿ ತಗೊಂಡು, ಅದು ಒಂದು ಗೌಂಡ್ರ ವರ್ಗದ ಸೇರಿದವರು. ಅವರು ಎಲ್ಲಾ ವರ್ಗದವರು ನಮಗೆ ಈ ಸತಿ ಎಲ್ಲ ಇದರಲ್ಲಿ ಪಾಸ್ ಮಾಡಿ ಒಳ್ಳೆ ಕೀರ್ತಿನ KGF ತಗೊಂಡ್ ಬಂದಿದ್ದಾರೆ. ಇವರಿಗೆಲ್ಲರಿಗೂ ನನ್ನ ಶುಭಾಶಯ ತಿಳಿಸಿ, ಇವರಿಗೆ ನಾನು ಅಲ್ಲಲ್ ಮುನುಸ್ವಾಮಿ KGF ನಮ್ಮ ಊರು ಮಕ್ಕಳಿಗಾಗಿ ನಾನು ಏನ್ ಮಾಡ್ಬೇಕು ನಾನು ಅವ್ರನ್ನ ಹೇಳಿ ಅವ್ರನ್ನ ಬಂದ್ಬಿಟ್ಟು ಕೊಚ್ಚೆ ನಾನು ಮಾಡಲ್ಲ. ನನ್ನ ಕೈನಲ್ಲಿ ಏನಾಗುತ್ತೋ ಆ ಮಗುನು ಮುಂದಿನ ಭವಿಷ್ಯಕ್ಕೆ ಅವ್ರ ಮನೆಗೆ ಹೋಗಿ ಯಾವುದೋ ಫೋಟೋನೋ ಯಾವ್ದು ಅಡ್ವರ್ಟೈಸ್ಮೆಂಟ್ ಇಲ್ಲದಂಗೆ ನಾನು ಆ ಮಕ್ಕಳಿಗೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತೀನಿ. ಇಲ್ಲಿ ಬಂದು ನನ್ನ ಸ್ವೀಕಾರ ಮಾಡಿದ್ದಕ್ಕೆ, ನಮ್ಮ ಸನ್ಮಾನ ಸ್ವೀಕಾರ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ, ನಿಮ್ಮ ತಾಯಿ ತಂದೆಗೆ ನಿಮ್ಗೆ ಎಲ್ಲರಿಗೂ ವಂದನೆಗಳು. ನಿಮ್ಮ ಪಾದಕ್ಕೆ ಹೂ ಹಾಕಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು. ಸರ್, ವಲ್ಲಲ್ ಮುನುಸ್ವಾಮಿ ಹೋರಾಟ ಹೊಸದಲ್ಲ. ಬೂಟ್ ಪಾಲಿಸ್ ಹಾಕಿ ಹೋರಾಟ ಮಾಡಿರೋನು, ಟಾಯ್ಲೆಟ್ ತೊಳೆದು ಹೋರಾಟ ಮಾಡಿರೋನು, ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಆಸ್ಪತ್ರೆ ಎರಡು ದಿವಸ ಉಪವಾಸ ಇದ್ದು ನಾನು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲದಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ. ಯಾರು? ಮುನ್ಸಿಪಾಲಿಟಿನೇ ಕಾರಣ, ಮುನ್ಸಿಪಾಲಿಟಿನೇ ಕಾರಣ. ಎಸ್, ಅಧಿಕಾರಿಗಳೇ, ಬೇರೆ ಯಾರನ್ನ ಬಿಲಂಬ ಮಾಡಕ್ಕ, ಬೇರೆ ಯಾರಕ್ಕೆ ಅಧಿಕಾರಕ್ಕೆ ನಾವು ಏನ್ ಕಷ್ಟ ಬಿದ್ದು ಏನಿದ್ರು ಕೊಡು, ನಾವು ಅದೆಲ್ಲ ಬಿಡಲ್ಲ ಸಮಯ. ಇದು ನನ್ನ ಮಣ್ಣು, ಇದು ನನ್ನ ಮಕ್ಕಳು, ಇದು ನನ್ನ ಉಸಿರು. ನನ್ನ ಮಣ್ಣು, ನನ್ನ ಮಕ್ಕಳು, ನಮ್ಮ ಉಸಿರು. ನಾನು ಇರೋವರೆಗೆ ಯಾವ ವರ್ಗದ ಅನ್ಯಾಯ ಮಾಡಕ್ಕೆ ಬಿಡಲ್ಲ. ಈ ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಮಾಡ್ತೀನಿ. ಮಾತಾಡೋದಿದೆ, ಇವತ್ತಿಗೆ ಇದು ಸಾಕಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಪತ್ರಕರ್ತರು, ನನ್ನ ಮಾಧ್ಯಮ ಮಿತ್ರರೇ, ಪತ್ರಿಕೆ ಕರ್ತರೆ, ನಮ್ಮ KGFನ ಒಳ್ಳೆದು ಕೆಟ್ಟದನ್ನ ಜನಕ್ಕೆ ಹೇಳೋದ್ರಲ್ಲಿ